ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಮತ್ತು ಸವಾಲುಗಳು ಈ ಕುರಿತಂತೆ ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಡಾ. ಎಎಂ ನರಹರಿ ಅವರೊಂದಿಗೆ ಸಂವಾದ. ಕೆಳಗರೆ NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಬಹಳಷ್ಟು ಜನರು ತಮ್ಮ ವಾಡಿಕೆಯಲ್ಲಿ ಇದನ್ನು ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಅನ್ಕೋತಾ ಇದ್ದಾರೆ. ಆದರೆ NEP ಅಂತಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಆದರೆ ಅದು ಹೊಸದಾಗಿ ಬರ್ತಾ ಇದೆ. 21ನೇ ಶತಮಾನದ ಮೊದಲ NEP ಇದಾಗಿರುವ ಹಿನ್ನೆಲೆಯಲ್ಲಿ ಹಲವಾರು ಮಾರ್ಪಾಟುಗಳು ಈ ಒಂದು ವ್ಯವಸ್ಥೆಯಲ್ಲಿ ಬರ್ತಾ ಇರೋದರಿಂದ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಮಾರ್ಪಾಟಾಗ್ತಾ ಇದೆ ಹಾಗೂ ಉನ್ನತ ಶಿಕ್ಷಣದ ಮಾರ್ಪಾಟಿನ ಸವಾಲುಗಳು ಏನು ಮತ್ತು ಹೇಗೆ ಆಗಬೇಕು ಇವನ್ನೆಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಬೆಂಗಳೂರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಸಲಹೆಗಾರರು ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆದಂತಹ ಡಾಕ್ಟರ್ ಎಎಂ ನರಹರಿ ಅವರು. ನರಹರಿ ಅವರ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಈಗ ನಮ್ಮ ಕೇಳೋರಿಗೆ ಹೇಳೋಣ, NEP ಬಂದ್ಬಿಡ್ತು, ಬದಲಾಗ್ಬಿಡ್ತು, ಎಲ್ಲ ಒಂದು ವ್ಯವಸ್ಥೆನೇ ವ್ಯತ್ಯಾಸ ಆಗ್ತಾ ಇದೆ, ಇವನ್ನೆಲ್ಲವನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಷ್ಟೆಲ್ಲ ವ್ಯತ್ಯಾಸವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆಯಾ? ಈಗ NEP ಆಶಯಗಳು ಮತ್ತು ಉದ್ದೇಶಗಳು ತುಂಬ ಚೆನ್ನಾಗಿವೆ. NEP ನಮ್ಮ ಉನ್ನತ ಶಿಕ್ಷಣ ಕ್ಷೇತ್ರದ ಮೂಲಭೂತ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ, ಅಂದರೆ ಮೂಲಭೂತವಾಗೇ ಬದಲಾವಣೆ ಮಾಡುವಂಥ ಒಂದು ಉದ್ದೇಶ ಹೊಂದಿದೆ. ಬಹಳ ಮುಖ್ಯವಾಗಿ ನಾವು ಏನು ಗಮನಿಸಬೇಕು ಅಂತಂದರೆ, ಇಷ್ಟು ವರ್ಷಗಳ ಕಾಲ ನಡೆದು ಬಂದಿರತಕ್ಕಂಥ ಒಂದು ಉನ್ನತ ಶಿಕ್ಷಣ ಪದ್ಧತಿ ಮತ್ತು ಈಗ ನಾವು ಯಾವುದನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದೇವೋ ಆ ಪದ್ಧತಿಗೂ ನಾವು ಏನು ಫಂಡಮೆಂಟಲ್ ವೇರಿಯೇಷನ್ ಅಂತ ಕರಿತೇವಲ್ಲ, ಮೂಲಭೂತವಾಗಿ ಅದರ ಬದಲಾವಣೆ ಅಂತ ಹೇಳ್ತೇವಲ್ಲ, ಆ ಬದಲಾವಣೆಯ ಆಶಯ ಉದ್ದೇಶ ಅದರಲ್ಲಿದೆ. ಈಗ ಯಾವುದೇ ಒಂದು ಹೊಸ ಶಿಕ್ಷಣ ನೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಬಂದಾಗ ತಾವು ಹೇಳಿದಾಗೆ ಇದು ಭಾಳ ವರ್ಷಗಳ ನಂತರ ಒಂದು ಇಡೀ ರಾಷ್ಟ್ರವ್ಯಾಪಿ ಒಂದು ಶಿಕ್ಷಣ ನೀತಿ ತರಬೇಕು ಅಂತಂದಾಗ ಬಹಳಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ತಾನೆ ಇರ್ತೇವೆ ಯಾವಾಗಲೂ. ಯಾಕೆಂದರೆ ನಾವು ಈಗಿರೋ ಪದ್ಧತಿಯಲ್ಲಿ ಯಾವತ್ತೂ ತುಂಬ ತೃಪ್ತಿಕರವಾಗಿದೆ ಅಂತ ಯಾವತ್ತೂ ಹೇಳಲ್ಲ. ಇದರಲ್ಲಿ ಇರ್ತಕ್ಕಂಥ ಕೊರತೆಗಳನ್ನೇ ನಾವು ಹೇಳ್ತಾ ಇರ್ತೇವೆ. ಹಾಗಾಗಿ ಈ ಕೊರತೆಗಳನ್ನು ತುಂಬಕ್ಕೋಸ್ಕರ ನಮಗೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ನೀತಿ ಬೇಕು ಮತ್ತು ನಮ್ಮ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಗಳಿಸಬೇಕು, ಸಾಮಾಜಿಕವಾಗಿ ಸ್ಥಾನ ಗಳಿಸಬೇಕು, ಆರ್ಥಿಕವಾಗಿ ಕೂಡ ಮುನ್ನಡಿಬೇಕು ಮತ್ತು ಜಾಗತಿಕವಾಗಿ ಇವತ್ತು ಯಾವ ಸ್ಥಿತಿ ಇದೆ ಅದಕ್ಕೆ ಅವರು ಹೊಂದ್ಕೊಳ್ಬೇಕಾಗತ್ತೆ. ಆ ಒಂದು ವ್ಯವಸ್ಥೆಗೆ ಹೊಂದ್ಕೊಳ್ಳೋಂಥ ಶಿಕ್ಷಣ ವ್ಯವಸ್ಥೆ ಇದ್ದರೆ ಮಾತ್ರ ಆ ಶಿಕ್ಷಣ ವ್ಯವಸ್ಥೆಗೆ ಒಂದು ಅರ್ಥ ಬರುತ್ತೆ. ಇಲ್ಲ ಹೋದರೆ ಅದು ಕೇವಲ ಡಿಗ್ರಿ ಆಗಬಾರ್ದು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಉನ್ನತ ಶಿಕ್ಷಣ ಈ ನೀತಿ ಇದೆಯಲ್ಲ, ಇದನ್ನು ಅವ್ರು ಏನು ರೂಪಿಸಿದ್ದಾರೆ ಅದರ ಬಗ್ಗೆ ನನಗೆ ಸಾಕಷ್ಟು ಒಳ್ಳೆಯ ವಿಚಾರಗಳು ಹೇಳಲಿಕ್ಕಿವೆ. ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ಘರ್ಷಣೆಗಳು ಬಂದೇ ಬರ್ತವೆ. ಯಾಕೆಂತಂದರೆ ಯಾವುದೇ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ನೀತಿಗಳು ಬಂದಾಗ ಆ ರಾಜಕೀಯ ವ್ಯವಸ್ಥೆಯ ನಂಬಿಕೆಗಳಿಗೆ ಅನುಗುಣವಾಗಿ ಆ ನೀತಿ ಇರುತ್ತೆ. ಹಾಗಾಗಿ ಮತ್ತು ಕೆಲವು ಆರ್ಥಿಕ ಸಿದ್ಧಾಂತಗಳಲ್ಲಿ ಮತಭೇದಗಳಿರ್ತವೆ. ಆ ದೃಷ್ಟಿಯಿಂದಾಗಿ ಶಿಕ್ಷಣ ಪದ್ಧತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತವೆ ಮತ್ತು ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳು ಇದ್ರೆ ಮಾತ್ರ ಒಳ್ಳೆಯ ಶಿಕ್ಷಣವನ್ನು ರೂಪಿಸಲಿಕ್ಕೆ, ಒಳ್ಳೆಯ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಸಾಧ್ಯ. ಒಂದು ಡಾಕ್ಟರ್ ನರಹರಿ ಅವರೇ, ತಾವು ಈ ಹಿಂದೆಯೂ ಕೂಡ ಸುಮಾರು 4ರಿಂದ 4.5 ದಶಕಗಳ ಕಾಲ ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿದಂಥವರು. ಪ್ರಸ್ತುತ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಕೂಡ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ನೀವು ನೋಡಿದ ಹಾಗೇನೆ ಈ ಹಿಂದಿನ ಪದ್ಧತಿಗೂ ಮತ್ತು ಈಗ ಬದಲಾದಂಥ ಪದ್ಧತಿಗೂ ತಮ್ಮ ಒಂದು 4.5 ದಶಕಗಳ ಅನುಭವದ ಆಧಾರದ ಮೇಲೆ ಇದನ್ನು ಹೇಗೆ ವಿವರಿಸ್ತಾರೆ? ಹೌದು, ಈಗ ಅದನ್ನೇ ನಾನು ನನ್ನ ಪ್ರಸ್ತಾಪದಲ್ಲೇ ಮಾತುಗಳಲ್ಲೇ ಅಂತ ಹೇಳಿದ್ದೇನೆ. ನಾವು ಒಂದು ರೀತಿಯಾಗಿ ಕಂಪಾರ್ಟ್ಮೆಂಟಲೈಸೇಷನ್ ಅಂತ ಹೇಳ್ತೇವಲ್ಲ, ಒಂದೊಂದು ವಿಭಾಗಕ್ಕೆ ಹೊಂದ್ಕೊಂಡು ಆ ವಿಭಾಗಕ್ಕೆ ಅದು ಭಾಳ ಅದಕ್ಕೆ ಒಂದು ರಿಜಿಡಿಟಿ ಅಂತ ಹೇಳ್ತೇವೆ, ತುಂಬ ರಿಜಿಡ್ ಕಂಪಾರ್ಟ್ಮೆಂಟ್ ಅಂತ. ಅದರ ಹೊರಗಡೆ ನಾವು ಹೆಚ್ಚು ನೋಡ್ತಿರಲಿಲ್ಲ. ಈಗ ನಾನು ವಾಣಿಜ್ಯ ಶಾಸ್ತ್ರದಲ್ಲಿದ್ದೆ. ನಾವು ವಾಣಿಜ್ಯ ಶಾಸ್ತ್ರಕ್ಕೆ ನಮ್ಮ ವಿದ್ಯಾರ್ಥಿಗಳು ವಾಣಿಜ್ಯ ಶಾಸ್ತ್ರ ಕ್ಷೇತ್ರದಲ್ಲೇ ಪರಿಣಿತಿ ಹೊಂದಬೇಕು. ಅದು ಸಹಜವಾಗಿ ಅದು ಅದರ ಕೋರ್ ಏರಿಯಾ ಅಂತ ಹೇಳ್ತೇವಲ್ಲ, ಅದು ಸರಿ. ಅಂದರೆ ಸೀಮಿತ ವಿಷಯಕ್ಕೆ ಮತ್ತು
ಸಂಬಂಧಪಟ್ಟಂತಹ ಒಂದು ಏರಿಯಾಗಳಿಗೆ ಸಂಬಂಧಪಟ್ಟ ಹಾಗಷ್ಟೇ ನಾವು ಒಂದಷ್ಟು ಪದವಿಗಳನ್ನು ಕೊಡ್ತಾ ಇದ್ವಿ. ಆ ಒಂದು ಸನ್ನಿವೇಶದಲ್ಲಿ ಅದನ್ನು ಕಾಣ್ತಾನೂ ಇದ್ವಿ. ಒಂದಿತ್ತು. ಇನ್ನೊಂದೇನಿತ್ತು ಅಂದರೆ ನಾವು ಯಾವ ವ್ಯವಸ್ಥೆಗೆ ರೂಪಿಸಿದ್ದೇವೋ ಆ ವ್ಯವಸ್ಥೆಗೆ ವಿದ್ಯಾರ್ಥಿಗಳೇ ಹೊಂದ್ಕೊಳ್ಬೇಕು ಅಂತಿತ್ತು. ಅಂದರೆ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲ, ಕಾಲೇಜಿಗೋಸ್ಕರ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತ ಹೇಳ್ತೀರಾ? ಆ ರೀತಿ ಅಲ್ಲ. ಅದು ಹೇಗಿತ್ತು ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಸೀಮಿತವಾದ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ರೂಪಿಸ್ಕೊಂಡು, ಒಂದು ಕಡೆಗೆ ಸರ್ಕಾರಿ ವ್ಯವಸ್ಥೆ, ಇನ್ನೊಂದು ಕಡೆಗೆ ಖಾಸಗಿ ವ್ಯವಸ್ಥೆ, ಇದನ್ನು ರೂಪಿಸ್ಕೊಂಡು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಕೊಡಬೇಕು ಅನ್ನೋ ಒಂದು ಭಾವನೆ ಮತ್ತು ವ್ಯವಸ್ಥೆ ಹೀಗೆ ನಡ್ಕೊಂಡು ಬಂದಿತ್ತು. ಅದರಲ್ಲಿ ಸಾಕಷ್ಟು ಕೊರತೆಗಳನ್ನ ತಾವು ನೋಡಿದ್ದೀರಿ. ಶಿಕ್ಷಕರು ಇರಲಿಲ್ಲ, ಸರ್ಕಾರಿ ವ್ಯವಸ್ಥೆಯಲ್ಲಿ ಕಟ್ಟಡಗಳಿಲ್ಲ, ವಿದ್ಯಾರ್ಥಿಗಳಿಗೆ ಯಾವ ಅನುಕೂಲತೆಗಳು ಇರಲಿಲ್ಲ, ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋಂಥ ಯಾವ ರೀತಿಯಾದಂಥ ವ್ಯವಸ್ಥೆ ಇರಲಿಲ್ಲ, ಮತ್ತು ಖಾಸಗಿ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಅವರ ಸೌಲಭ್ಯಗಳನ್ನು ನಾವು ಗಮನಿಸಿದಾಗ ಅವರಿಗೆ ತುಂಬ ಹಿಂದುಳಿದ ಪ್ರದೇಶದಲ್ಲಿ ಏನು ಶಿಕ್ಷಣವನ್ನು ನಾವು ಎಲ್ಲ ಮೂಲೆಗೆ ಎಲ್ಲ ಹಳ್ಳಿ ತಗೊಂಡು ಅನ್ನೋ ಉದ್ದೇಶ ನಮ್ದು ಏನಿತ್ತು ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈಡೇರಲಿಲ್ಲ. ನಾವೊಂದು 15-16%, ಈ 16ರಿಂದ 22 ವರ್ಷದವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಒಂದು ಅದಕ್ಕೆ 15-16% ಆ ವಯಸ್ಸಿನ ಮಕ್ಕಳು ಮಾತ್ರ ಕಾಲೇಜಲ್ಲಿದ್ದರು. ಇದನ್ನು ಈಗ ಸುಮಾರು ನಾವು 30-40-50ರವರೆಗೆ ನಾವು ಈ ಗುರಿ ಏನು ಹೊಂದಿದ್ದೇವೆ. ಹಾಗಾಗಿ ನಮಗೆ ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಬದಲಾವಣೆ, ಅಂದರೆ ಇದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಹೇಳ್ತಾರೆ, ರಚನಾತ್ಮಕವಾದಂಥ ಬದಲಾವಣೆ ತರಬೇಕು, ವಿದ್ಯಾರ್ಥಿಗಳಿಗೆ ಉಪಯೋಗ ಅಂತ ಬದಲಾವಣೆ ತರಬೇಕು, ವಿದ್ಯಾರ್ಥಿಗಳಿಗೆ ಆಯ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಮತ್ತು ನಮ್ಮ ಟೀಚಿಂಗ್, ಲರ್ನಿಂಗ್, ಇವ್ಯಾಲ್ಯೂಯೇಷನ್ ಕೂಡ ಇವತ್ತಿನ ಜಾಗತಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಕೌಶಲ್ಯವನ್ನು ಕೊಡಬೇಕು, ಜ್ಞಾನ ಕೊಡಬೇಕು, ಮತ್ತು ಅವರಿಗೆ ಮೌಲ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದು ಈ ರಾಷ್ಟ್ರೀಯ ಉನ್ನತ ಶಿಕ್ಷಣ ನೀತಿ ಆಗಿದೆ. ಈಗ ಇಲ್ಲಿ ನಿಮ್ಮ ಹತ್ರ ಒಂದನ್ನು ಸ್ಪಷ್ಟೀಕರಣ ತಗೊಂಡೇ ನಾವು ಮುಂದೆ ಮಾತನಾಡೋಣ. ಹೊಸದು ಬಂದಂಥ ಸಮಯದಲ್ಲಿ ಹಳೆಯದನ್ನು ದೂರುವಂಥದ್ದು ಸಾಮಾನ್ಯ ಕ್ರಮ. ನೀವು ಕೂಡ ಮಾತನಾಡ್ತಾ ಇರಬೇಕಿದ್ರೆ ಹೇಳ್ತಾ ಇದ್ರಿ, ಹಳೆಯದ್ದು ನಮಗೆ ಪಠ್ಯಕ್ರಮ ಒಂದು ರೀತಿಯಲ್ಲಿ ಸೀಮಿತವಾಗಿತ್ತು, ಮತ್ತು ಕಾಲೇಜು ಹೇಳಿದಂಥದ್ದು ಅಥವಾ ಕಾಲೇಜು ರೂಪಿಸಿದಂತಹ, ಯೂನಿವರ್ಸಿಟಿ ರೂಪಿಸಿದಂತಹ ಶಿಕ್ಷಣ ಕ್ರಮವನ್ನು ವಿದ್ಯಾರ್ಥಿಗಳು ಕಲಿಯಬೇಕಾಗಿತ್ತು. ಅಂದರೆ ಅವರಿಗೆ ಬೇರೆ ಚಾಯ್ಸೇ ಇರಲಿಲ್ಲ, ಯೂನಿವರ್ಸಿಟಿ ನಿಗದಿಪಡಿಸಿದಂತಹ ಪಠ್ಯಕ್ರಮವನ್ನು ಅವರು ಓದಲೇಬೇಕಿತ್ತು ಅಂತೆಲ್ಲ ಹೇಳ್ತೀರಿ. ಈಗಾಗಲೇ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ, ಈಗಾಗಲೇ 2-3 ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪಿತವಾಗಿದ್ರೂ ಕೂಡ ನಾವು ಯಾಕೆ ಇನ್ನೂ ಅದರಲ್ಲೇ ತಗಲಾಕೊಂಡಿದ್ವಿ ಡಾಕ್ಟರ್ ನರಹರಿ ಅವರೇ? ಅದು ಯಾಕೆ ಆಗತ್ತೆ ಹೇಗಾಗತ್ತೆ ಅಂತಂದರೆ, ನಾನು ಅದನ್ನೇ ಸ್ಪಷ್ಟಪಡಿಸಿದ್ದು. ಈಗ ಆಶಯ ಬೇರೆ, ನಿರ್ವಹಣೆ ಬೇರೆ, ಮತ್ತು ಅದರ ಇಂಪ್ಲಿಮೆಂಟೇಷನ್ ಅಂತ ನಾನು ಹೇಳ್ತೇನೆ, ಅದು ಆಚರಣೆ ಬೇರೆ, ನಿರ್ವಹಣೆ ಬೇರೆ. ನಾವು ತಪ್ಪೋದು ಆಚರಣೆ ಮತ್ತು ನಿರ್ವಹಣೆಯಲ್ಲಿ. ಆಶಯ ಸರಿ ಇರುತ್ತೆ, ಆಚರಣೆ ಒಳಗೆ ಯಾಕೆ ತಪ್ಪುತ್ತೇವೆ ಅಂತಂದರೆ, ನಮಗೆ ಒಂದು ದೃಷ್ಟಿ, ನಾವು ವಿಷನ್ ಅಂತ ಹೇಳ್ತೇವೆ, ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತಿಲ್ಲ. ಈಗ ನೋಡಿ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದು ಕರ್ನಾಟಕದಲ್ಲಿ ಮಾತ್ರ ಈಗ ಇದು ಈ ಆಚರಣೆಗೆ ಬರ್ತಾ ಇದೆ. ಅನುಷ್ಠಾನಕ್ಕೆ ಬರ್ತಾ ಇರೋದು ಕರ್ನಾಟಕದಲ್ಲಿ ಮಾತ್ರ. ಆಯಿತು, ಅದು ಅವರಿಗೂ ಕೂಡ ಅವ್ರಿಗೆ ಆ ಕ್ರೆಡಿಟ್ ಕೊಟ್ಬಿಡೋಣ ಬಿಡಿ. ಸೊ ಆದರೆ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ನೋಡಿ, ಇದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ರಾಷ್ಟ್ರೀಯ ವ್ಯವಸ್ಥೆ ಒಳಗೆ ರೂಪಿತವಾಗಬೇಕು. ಇವತ್ತೆಲ್ಲ ನಾಳೆ ಒಳಗೆ ಒಂದು ರಾಜ್ಯಕ್ಕೆ ಸೀಮಿತವಾಗಲಿಕ್ಕೆ ಆಗೋದೇ ಇಲ್ಲ. ಈಗೇನು ಮಾಡಿದ್ದೇವೆ ಏನಂದರೆ, ನಾವು ಅದರ ಮೂಲ ಆಶಯಗಳು ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ನಿರೂಪಣೆ ಈಗ ಒಂದು ನಿರೂಪಿಸಿ ಅದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ನಮ್ಮದೊಂದು ವಿಷನ್, ಆ ವಿಷನ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಆ ವಿಷನ್ ಇಂಪ್ಲಿಮೆಂಟೇಷನಲ್ಲಿ ನಾವು ಯಾವಾಗಲೂ ತಪ್ತಾ ಇದ್ದೇವೆ. ಈ ಹಳೆಯ ಇದರಲ್ಲೂ ಕೂಡ ಕೊಠಾರಿ ಕಮಿಷನು, ಡಾಕ್ಟರ್ ರಾಧಾಕೃಷ್ಣನ್ ಕಮಿಷನ್ನು, ಅಥವಾ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ತಾವು ನೋಡಿದಾಗ ಸ್ಯಾಮ್ ಪಿತ್ರೋಡ ಕಮಿಷನ್, ನ್ಯಾಷನಲ್ ಕಮಿಷನ್ ಇರ್ಬೋದು, ಯಶ್ಪಾಲ್ ಕಮಿಟಿ ಇರ್ಬೋದು, ಎಲ್ಲರೂ ಕೂಡ ಉದಾತ್ತವಾದಂಥ ಧ್ಯೇಯಗಳನ್ನು ಮತ್ತು ಸಲಹೆಗಳನ್ನೇ ಕೊಟ್ಟಿದ್ದಾರೆ, ಕೊಡಲಿಲ್ಲ ಅಂತಲ್ಲ. ಆದರೆ ಅನುಷ್ಠಾನ ಮಾಡಬೇಕಾದ್ರೆ ಈಗಿನ ಗಂಭೀರತೆ ಆವಾಗಿರಲಿಲ್ಲ. ಅದು ಎಟ್ಲೀಸ್ಟ್ ಒಂದು ಬದಲಾವಣೆ ಈಗೇನು ಕಾಣಿಸ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಾಳ ದೃಢವಾಗಿ ಈ ವರ್ಷದಿಂದನೇ ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋದು. ಒಂದು ಕೆಲವು ಸಲ ಅದು ಆತುರವಾಯಿತೇನೋ ಅಂದ್ರೆ, ಯಾವಾಗಲೂ ನಮ್ಮ ಸರ್ಕಾರಗಳು ಕೊನೆಯ ಕ್ಷಣದಲ್ಲಿ ಇಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದ್ರಿಂದ ಗೊಂದಲಗಳು ಜಾಸ್ತಿ ಆಗ್ತವೆ. ಇದು ಒಂದು 5-6 ತಿಂಗಳಾದರೂ ಅದಕ್ಕೊಂದು ಸಮಯ ಇರುತ್ತೆ. ಯಾವುದೇ ಒಂದು ರೀತಿ ನೀತಿಗಳನ್ನು ನಾವು ಅನುಷ್ಠಾನಗೊಳಿಸ್ಬೇಕಾದ್ರೆ ಆ ಸಮಯ ಮಿತಿ ಒಳಗೆ ಅಂತಂದರೆ ಒಳ್ಳೇದಿರುತ್ತೆ. ಆದರೆ ನಾವು ಹೇಳಿದಾಗ ಎಲ್ಲವೂ ಆಗಲ್ಲ, ಆಗೋದು ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಒಂದನೇದು, ಈಗ ಸ್ವಲ್ಪ ಆತುರವಾಗಿದ್ದರೂ ಕೂಡ ನಾನು ಸ್ವಾಗತ ಮಾಡ್ತಾ ಇರೋದು ಆ ಕಾರಣದಿಂದ. ಹಾಗಾದರೆ ಅದರಲ್ಲಿ ಏನು ಕೊರತೆಗಳೇನಿಲ್ಲ ಅಂತಲ್ಲ, ಅಥವಾ ನನಗೆ ಇದರಿಂದ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದು ಭ್ರಮೆ ಕೂಡ ಇಲ್ಲ. ಯಾಕೆಂದರೆ
ಈ ಆಚರಣೆಗೆ ಪೂರಕವಾದಂಥ ನಿರ್ವಹಣೆ ಬೇಕಾದಾಗ ಅದಕ್ಕೆ ಏನು ಸಂಪನ್ಮೂಲಗಳು ಬೇಕು, ಆ ಏನು ವ್ಯವಸ್ಥೆಗಳು ಬೇಕೋ ಅದನ್ನು ರೂಪಣೆ ಮಾಡಬೇಕು. ಇಂಪ್ಲಿಮೆಂಟೇಷನ್ ಆಗಿದೆ. ಇಂಪ್ಲಿಮೆಂಟೇಷನ್ ಆಗಿದೆ ಡಾಕ್ಟರ್ ನರೇಂದ್ರ ಅವರೇ. ಆದರೆ ಇಲ್ಲಿ ಕೆಲವೊಂದು ತೊಡಕುಗಳಿದೆ ಅನ್ನೋದನ್ನು ನಾವು ಅಲ್ಲಲ್ಲಿ ಕೇಳ್ತೀವಿ. ಹಾಗಿದ್ದು ಏನು ತೊಡಕಿದೆ? ಈಗ ನೋಡಿ, ನಮ್ಮ ರಾಜ್ಯ ಸರ್ಕಾರನೇ ತಗೊಳ್ಳೋಣ, ನಮ್ಮ ಕರ್ನಾಟಕ ರಾಜ್ಯ ತಗೊಳ್ಳೋಣ, 400 ಸರ್ಕಾರಿ ಕಾಲೇಜುಗಳಿವೆ. ಈಗ 400 ಸರ್ಕಾರಿ ಕಾಲೇಜುಗಳಿಗೆ ಈಗ 4 ವರ್ಷದ ಪದವಿ ಶಿಕ್ಷಣವನ್ನು ನಾವು ಅಳವಡಿಸ್ಕೊಳ್ಬೇಕು. ಮತ್ತು ಇದು ಮಲ್ಟಿ ಡಿಸಿಪ್ಲಿನರಿ ಅಂತ ಕಂಡಾಗ ಈಗ ನಮ್ಮಲ್ಲಿ ಹೆಚ್ಚು ಆರ್ಟ್ಸ್ ಕಾಲೇಜ್ ಮಾತ್ರ ಇದೆ, ಕಾಮರ್ಸ್ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್ ಇರೋದು ತುಂಬ ಕಡಿಮೆ ಇದೆ. ಈಗ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ತಂದಾಗ ನಾವು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆಯ್ಕೆ ಸ್ವಾತಂತ್ರ್ಯ ಕೊಡಬೇಕಾದಾಗ ಅದರಲ್ಲಿ ಓಪನ್ ಎಲೆಕ್ಟಿವ್ ಅಂತ ವಿಷಯ ಬರುತ್ತೆ, ಜನರಿಕ್ ಎಲೆಕ್ಟಿವ್, ಅದು ಯಾವುದೇ ವಿಷಯಗಳನ್ನ ಆರಿಸ್ಕೊಳ್ಳೋಂಥ ಒಂದು ಆಯ್ಕೆ ಇದೆ. ಆದರೆ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಆಯ್ಕೆ ಮಾಡ್ಕೊಳ್ಳೋದು ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್ ಅಂತ ಹೇಳ್ತೇವೆ, ಅದನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ. ಇದರ ಅವಕಾಶ ಎಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಮತ್ತು ಇದನ್ನು ಕಲಿಸೋವಂಥ ಶಿಕ್ಷಕರ ಕೊರತೆ ಈಗ ಏನು ಅಗಾಧವಾಗಿದೆ. ಈ 1000-2000 ಶಿಕ್ಷಕರನ್ನೆಲ್ಲ ನೇಮಕಾತಿ ಮಾಡಿದ್ರೆ ಸಾಕಾಗಲ್ಲ. 20,000 ಜನ ಇವತ್ತು ಅರೆಕಾಲಿಕ ಶಿಕ್ಷಕರಿದ್ದಾರೆ ಅಥವಾ ಅತಿಥಿ ಉಪನ್ಯಾಸಕರಿದ್ದಾರೆ. ಈ ವ್ಯವಸ್ಥೆ ಮತ್ತು ಎಷ್ಟೋ ಕಡೆಗೆ ಕಟ್ಟಡಗಳಿಲ್ಲ. ಖಾಸಗಿ ವ್ಯವಸ್ಥೆಯಲ್ಲೂ ಕೂಡ ಇದು ಅಷ್ಟು ಸುಲಭ ಅಲ್ಲ. ಇವತ್ತು ಖಾಸಗಿ ವ್ಯವಸ್ಥೆಯಲ್ಲೂ ಕೂಡ ಈ ಬದಲಾವಣೆ ಇದೆಯಲ್ಲ, ಈ ಬದಲಾವಣೆ ಏನು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೇನೆ, ಯಾಕೆ ಇಂಥ ಕೆಲವು ಸಮಸ್ಯೆಗಳು ಬರ್ತವೆ ಅಂತ. ಇವೊಂದು ಪ್ರಾರಂಭ ಆಗಿದೆ. ಪ್ರಾರಂಭ ಆದವಾಗ ಸರ್ಕಾರ ಅದನ್ನು ಮಾಡಿ ತೋರಿಸ್ಬೇಕು. ಎಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡಿ ತೋರಿಸ್ಬೇಕು. ಖಾಸಗಿ ವ್ಯವಸ್ಥೆಯಲ್ಲಿ ಅವರು ಈಗ ಅದನ್ನು ಸಂಪೂರ್ಣವಾಗಿ ರೀಆರ್ಗನೈಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಅವರಲ್ಲಿ ಈಗ ಯಾವುದೇ ಭಾಷೆ ಕಲೀಲಿ ಅಂತ ಇಟ್ಕೊಳ್ಳಿ. ಈಗ ಅವ್ರು ಏನೋ ಒಂದು ಇಟ್ಕೊಂಡಿರ್ತಾರೆ, ಕನ್ನಡ, ಹಿಂದಿ, ಇಂಗ್ಲೀಷು, ಸಂಸ್ಕೃತ ಅಂತ ಇಟ್ಕೊಳ್ತಾರೆ. ಇದು ಈ ಹಿಂದೆಯೂ ಇತ್ತು. ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ಎಲ್ಲ ಕಾಲೇಜುಗಳು ಕೊಟ್ಟಿದ್ದರು. ಆದರೆ ಈಗ ಬಂದಿರುವಂಥದ್ದು ಹೊಸ ಮಾದರಿಯಲ್ಲಿ, ಅಂದರೆ ಈ 2-3 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ್ರೂ ಕೂಡ ಇಲ್ಲದೆ ಇರುವಂತಹ ಮಲ್ಟಿ ಡಿಸಿಪ್ಲಿನರಿ ಈಗ ಇಂಟ್ರೊಡ್ಯೂಸ್ ಆಗ್ತಾ ಇದೆಯಲ್ವಾ? ಹೌದು, ಒಂದು ಮಲ್ಟಿ ಡಿಸಿಪ್ಲಿನರಿ, ಇನ್ನೊಂದು ಮಲ್ಟಿಪಲ್ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಸಿಸ್ಟಮ್ ಅಂತ ಇನ್ನೊಂದು ನಾವು ಕರಿತೇವೆ. ಮತ್ತು 4 ವರ್ಷಗಳ ಪದವಿ, 3 ವರ್ಷಕ್ಕೂ ಪದವಿ ತಗೊಳ್ಬೋದು. ಮತ್ತು ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಯಾವುದನ್ನು ಕಲಿಬೇಕು ಮತ್ತು ಯಾವ ಕೌಶಲ್ಯವನ್ನು ಗಳಿಸಬೇಕು ಆಧಾರದ ಮೇಲೆ ಸರ್ಟಿಫಿಕೇಟ್. ಆಮೇಲೆ ಅವರಿಗೆ ಸಂಶೋಧನೆ ಕ್ಷೇತ್ರಕ್ಕೆ ಇರ್ತಕ್ಕಂಥ ಅವಕಾಶ. ಆಮೇಲೆ BEdನ್ನು ಪದವಿ ಜೊತೆಗೆ ಮರ್ಜ್ ಮಾಡಿ 4 ವರ್ಷ ಪದವಿ ಕೊಡೋದು. 1 ವರ್ಷದ ಸ್ನಾತಕೋತ್ತರ ಪದವಿಗೆ ಬೇಕಾದರೂ ವಿದ್ಯಾರ್ಥಿಗಳು 4 ವರ್ಷ ಓದಿ ಹೋಗ್ಬೋದು, ಅಥವಾ 5 ವರ್ಷದ ಇಂಟಿಗ್ರೇಟೆಡ್ ಸ್ನಾತಕೋತ್ತರ ಪದವಿ ಮಾಡ್ಬೋದು. ಇಲ್ಲ, ಸಾಕಷ್ಟು ಇತ್ತು. ಯೂನಿವರ್ಸಿಟಿಲಿ ಮಾತ್ರ ಇತ್ತು, ಕಾಲೇಜುಗಳಲ್ಲಿ ಇರಲಿಲ್ಲ. ಆದರೆ ಅದು ಒಂದು ವ್ಯಾಪಕವಾಗಿ ಎಲ್ಲ ಮಟ್ಟದಲ್ಲೂ ತಲುಪಿಲ್ಲ. ಮತ್ತು ಅದರ ಉದ್ದೇಶಗಳು ಕೂಡ ಇದಕ್ಕೆ ಹೊಂದಿಕೆ ಆಗ್ತಾ ಇರಲಿಲ್ಲ, ಮತ್ತು ಅದರ ನಿರ್ವಹಣೆ ಕೂಡ ಇದಕ್ಕೆ ಹೊಂದಿಕೆ ಆಗ್ತಾ ಇರಲಿಲ್ಲ. ಇವತ್ತು ಹೇಗೆ ಅದನ್ನು ತಂದಿದ್ದಾರೆ ಅಂತಂದರೆ, ಟೀಚಿಂಗ್ ಲರ್ನಿಂಗ್ ಇವ್ಯಾಲ್ಯೂಯೇಷನ್ಗೆ ಒಂದು ಕಾನ್ಸೆಪ್ಟು, ಮತ್ತು ಒಬ್ಬ ವಿದ್ಯಾರ್ಥಿ ಏನನ್ನು ಕಲಿಬೇಕು, ಯಾವುದು ಜ್ಞಾನ ಯಾವ ಮಟ್ಟ ಯಾವಕ್ಕೆ ಹೋಗಿ ಮುಟ್ಟಬೇಕು, ಮತ್ತು ಕೌಶಲ್ಯ ಮಟ್ಟ ಯಾವ್ದು ಮುಟ್ಟಬೇಕು. ಅದಕ್ಕೆ ಅವರು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತ, NSQF ಅಂತ. ಅಂದರೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ಇಯರ್ ಮುಗಿಸಿದ್ರೆ ಅವನು ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕಲ್ಲಿ 5ನೇದು ಮುಗಿಸಿರಬೇಕು. ಅಂದರೆ ಅವನಿಗೆ ಒಂದು ಸಾಮಾನ್ಯವಾದಂಥ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ, ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋವಂಥ ಒಂದು ಕೌಶಲ್ಯ ಕೂಡ ಮಾಡಿ ಕಲಿತಂತ ಇರಬೇಕು. ಅಂದರೆ ನಮ್ಮಲ್ಲಿ ಒಂದು ಆಪಾದನೆ ಇತ್ತು, ಏನೋ ಡಿಗ್ರಿ ಓದ್ತಾರೆ ಅಂದರೆ ಅದು ಸಿನಿಮಾಗಳು ಬರೋವರೆಗೂ ಹೋಗಿತ್ತು, ದಂಡ ಪಿಂಡಗಳು ಇವರು ಅಂತ. ಸೊ ಹಾಗಾಗಿ ಇವತ್ತು ಏನು ಅಂತಂದರೆ, ಅದು ಒಂದು ಉದ್ದೇಶವಾಗಿ ಅವನು ಏನು ಕಲಿಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ, ಅದು ಒಂದು ಪಾಠ ಮಾಡೋ ವಿಧಾನದಿಂದ, ಇನ್ನೊಂದು ಅವನೇ ಸ್ವತಃ ಅನುಭವ ಗಳಿಸಿ ಕಲಿಯೋ ದೃಷ್ಟಿಯಿಂದ ಇದನ್ನು ಕಲಿಬೇಕು ಅನ್ನೋ ಉದ್ದೇಶ ಏನಿದೆಯಲ್ಲ, ಮತ್ತು ಇಷ್ಟು ಮಟ್ಟದ ಜ್ಞಾನವನ್ನು ಅವನು ಗಳಿಸಲೇಬೇಕು, ಅದನ್ನು ಆ ರೀತಿಯಲ್ಲೇ ಅಸೆಸ್ ಮಾಡಬೇಕು ನೀವು ಅಂತಂದ್ರೆ ಬಂದು ಉದ್ದೇಶ ಚೆನ್ನಾಗಿದೆ. ಇದು ಉದ್ದೇಶ ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ರಿ. ನೀವು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರು ಆಗಿರೋದ್ರಿಂದ ಈ ಒಂದು ಸಿಸ್ಟಮ್ನಲ್ಲಿ ಪರೀಕ್ಷೆಗಳು ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ನಮ್ಮ ಕೇಳುಗರಿಗೆ ಹೇಳಬೇಕು. ಇದು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಈಗ ಎಲ್ಲೋ ಒಂದೇ ವರ್ಷ ಬರೀ ನೆನಪಿನ ಶಕ್ತಿ ಆಧಾರದ ಮೇಲೆ ಮಾಡಬಾರ್ದು. ಹಾಗಾಗಿ ನಾನು ಇನ್ನೊಂದು ಅದರಲ್ಲಿ ಸ್ವಾಗತ ಮಾಡೋದು, ಈಗ 40% ಕಾಲೇಜುಗಳಲ್ಲೇ ಅವರ ಮೌಲ್ಯಮಾಪನ ನಡೆದುಬಿಡುತ್ತೆ. ಪರೀಕ್ಷೆ ಇರೋದು ಬರೀ 60% ರಿಟರ್ನ್ ಟೆಸ್ಟ್ ಏನು ಥಿಯರಿ ಇದೆ ಅದು ಅಲ್ಲ, ರಿಟರ್ನ್ ಟೆಸ್ಟ್ನಲ್ಲೂ ಪ್ರಾಕ್ಟಿಕಲ್ ಇದೆ.
ಅದಕ್ಕೆ 60 ಭಾಗ ಅದಕ್ಕೆ ಇರೋದು. ಸೊ ಉಳಿದ 40 ಭಾಗ ಈಗ ನಾವು ನೀವು ಎಲ್ಲ ಓದ್ತಾ ಇರಬೇಕಾದ್ರೆ ಯಾವ ಭಾಗ ಎಲ್ಲವೂ ಒಂದು ಪೇಪರ್ನಲ್ಲಿ ಇತ್ತು. ಹಿಂದಿನ ಒಂದು ಶಿಕ್ಷಣ ನೀತಿಯಲ್ಲಿ ಆರ್ಟ್ಸು ಕಾಮರ್ಸು ಅಂತಂದರೆ ಪ್ರಾಕ್ಟಿಕಲ್ಲೇ ಇಲ್ಲ, ಕೇವಲ ಥಿಯರಿಯನ್ನು ಓದ್ಕೊಂಡವರಿಗೆ ಮಾತ್ರ ಅವಕಾಶ ಅನ್ನೋದನ್ನು ಹಿಂದಿನ ಒಂದು NEP-ಯಲ್ಲಿ ಹೇಳ್ತಾ ಇದ್ರು. ಹಾಗಿದ್ರೆ ಈಗ ಹೇಗಿದೆ? ಹೌದು, ಸಬ್ಜೆಕ್ಟ್ ಅಂತ ಇತ್ತು, ಸೈನ್ಸ್ ತಗೊಂಡವನಿಗೆ ಮಾತ್ರ ಪ್ರಾಕ್ಟಿಕಲ್ ಅಂತ ಇತ್ತು. ಆ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಈಗ ಬದಲಾವಣೆ ಆಗಿದೆ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ಅವನು ವಿಶೇಷವಾದಂಥ ಕೌಶಲ್ಯವನ್ನು ಗಳಿಸೋಂಥ ಶಕ್ತಿ ಗಳಿಸ್ಬೇಕು ಅನ್ನೋ ರೀತಿಲೇ ಅವನು ಪಠ್ಯಕ್ರಮ ಕೂಡ ಅದೇ ರೀತಿ ರಚನೆ ಆಗಬೇಕಾಗತ್ತೆ. ಪ್ರತಿಯೊಂದಕ್ಕೂ ಅದಕ್ಕೆ ಉದ್ದೇಶಗಳಿರ್ತವೆ. ಅದು ಕೋರ್ಸ್ ಆಬ್ಜೆಕ್ಟಿವ್ಸ್ ಮತ್ತು ಪ್ರೋಗ್ರಾಮ್ ಔಟ್ಕಮ್ ಅಂತ ಅದು ಆ ರೀತಿಲಿ ನಿರೂಪಣೆ ಮಾಡಬೇಕು ಅಂತ ಹೇಳಿದೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈಗ ಓದ್ತೀನಿ, ಯಾವಾಗ ಓದಿದ್ದನ್ನು ಯಾವಾಗ ಬರೀತೀನಿ ಅಂತ ಹೇಳೋದಕ್ಕೆ ಅವಕಾಶ ಅಂದರೆ ಅವರಿಗೆ ಆ ಮಟ್ಟ ತಲುಪಲಿಕ್ಕೆ ಆಗಲ್ಲ. ಆದರೆ ಪಾಸ್ 40% ತೆಗೆದ್ರು ಪಾಸ್ ಆಗ್ತಾರೆ ಇದರಲ್ಲೂ. ಈಗ ಅದನ್ನೇನು 80% ತೆಗಿಬೇಕು ಅಂತ ಹೇಳಿಲ್ಲ. 40% ನೀವು ಕನಿಷ್ಠ 40% ತೆಗೀರಪ್ಪ ಅಂತ ಹೇಳಿದ್ದಾರೆ. 35 ಇತ್ತು, ಈಗ 40ಕ್ಕೆ ತಗೊಂಡೋಗಿದ್ದಾರೆ. 5% ಅದನ್ನು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಒಂದು ಪೂರಕವಾದಂಥ ಈ ರೀತಿಯಾದ ಕ್ರಮವನ್ನು ಅನುಸರಿಸಿದರೆ ಎಲ್ಲ ಸರಿಯಾಗತ್ತೆ. ಆದರೆ ಇಲ್ಲಿ ಸಮಸ್ಯೆಗಳು ಬರೋದು ಎಲ್ಲಿ ಅಂತಂದರೆ, ಇದರ ಅನುಷ್ಠಾನ ಮಾಡುವಾಗ ಇದರ ನಿರ್ವಹಣೆ ಹೇಗೆ, ಇದಕ್ಕೆ ಒಂದೆರಡು ಉದಾಹರಣೆ ಕೊಡಲಾ? ಈಗ ನೋಡಿ, ಈಗ ನಾವು ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಅಂತ ಕೊಡ್ತೇವೆ. ಎಷ್ಟು ಸಬ್ಜೆಕ್ಟ್ಗಳನ್ನು ಈಗ ಎಷ್ಟು ಸಾಧ್ಯವೋ ಅಷ್ಟು ಸಬ್ಜೆಕ್ಟ್ ಕೊಡಬೇಕು ಅಂತ ಇರುತ್ತೆ. ಎಲ್ಲಿ ಸಬ್ಜೆಕ್ಟ್ ಅಷ್ಟು ಸಬ್ಜೆಕ್ಟ್ ಎಷ್ಟು ಸಾಧ್ಯವೋ ಅಷ್ಟು ಕೊಟ್ಟರೆ ಈ ದಿನನಿತ್ಯದ ನಿರ್ವಹಣೆಯಲ್ಲಿ ಅವರಿಗೆಲ್ಲರಿಗೂ ಕೂಡ ಸಾಕಷ್ಟು ಕಾರ್ಯಭಾರ ಇರಬೇಕಾ, ಅಷ್ಟು ಜನ ಶಿಕ್ಷಕರು ಇರಬೇಕಾ, ಅಷ್ಟು ಕೋಣೆಗಳಿರಬೇಕಾ, ಅಷ್ಟು ಲೈಬ್ರರಿ ಇರಬೇಕಾ, ಅಷ್ಟು ಪೂರಕವಾದಂಥ ವ್ಯವಸ್ಥೆ ಇರಬೇಕಾ, ಸಿಬ್ಬಂದಿಗಳಿರಬೇಕಾ, ಪರೀಕ್ಷಾ ವ್ಯವಸ್ಥೆಗಳಿರಬೇಕಾ, ಸಾಫ್ಟ್ವೇರ್ಗಳಿರಬೇಕಾ, ಆನ್ಲೈನ್ ವ್ಯವಸ್ಥೆಗಳಿರಬೇಕಾ, ಅಡ್ವರ್ಟೈಸ್ಮೆಂಟ್ ಹಾಗಿಲ್ಲ ನಮ್ಮಲ್ಲಿ, ಇದಿಲ್ಲ. ಹಾಗಾಗಿ ಏನಾಗ ಅಲ್ಲೂ ಕೂಡ ಸೀಮಿತವಾಗುತ್ತೆ. ಈಗ ಒಂದು ಕಾಲೇಜ್ನಲ್ಲಿ 2-3 ವಿಷಯಗಳಿಗೆ ಅವ್ರು ಸೀಮಿತವಾಗುತ್ತೆ. ಆಮೇಲೆ ಪುನಃ ನಾವು ನಮ್ಮ ಹಿಂದಿನ ಒಂದು ಮಾದರಿಗೆ ಬರುವಂಥ ಸಂದರ್ಭ ಬಂದ್ಬಿಡುತ್ತಾ? ಸ್ವಲ್ಪ ಬದಲಾವಣೆ ಆಗತ್ತೆ, ಆದರೆ ಪೂರ್ಣ ಬದಲಾವಣೆ ಆಗಲ್ಲ. ಈಗ ಸ್ಪೆಸಿಫಿಕ್ ಎಲೆಕ್ಟಿವ್ ಅಂತ ಹೇಳಿ ಬಾಸ್ಕೆಟ್ ಕೊಡಬೇಕು. ನಾವು 5 ಸಬ್ಜೆಕ್ಟನ್ನು ಕೊಟ್ಟರೆ 5ರಲ್ಲಿ ಯಾವ್ದಾದ್ರು ಒಂದು ತಗೊಳಪ್ಪ ಅಂತ. 5 ಜನ ಕ್ಲಾಸಲ್ಲಿದ್ದರೆ 5 ಸಬ್ಜೆಕ್ಟ್ ತೊಗೊಂಡ್ರೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಒಬ್ಬರಿಗೆ ಪಾಠ ಮಾಡ್ಲಿಕ್ಕಾಗತ್ತಾ? ಮಾಡ್ಲಿಕ್ಕೆ ಆಗಲ್ಲ. ಇವ್ರೇನು ಮಾಡ್ತಾರೆ, ಅವಾಗ ಯಾವ್ದು ಬಂಚ್ ಮಾಡ್ತಾರೆ, ಇದು ಮಾಡ್ತಾರೆ. ಇದ್ರಿಗಿಂತ ಒಂದು ಸ್ಟೆಪ್ ಅಹೆಡ್ ಅಂತ ಆವಾಗ ಆಗ್ಬೋದೇ ವಿನಃ ಇದರ ಮೂಲವಾದಂಥ ಆಶಯಗಳನ್ನೆಲ್ಲ ಇನ್ನು 3 ವರ್ಷದೊಳಗೆ ನಿರ್ವಹಣೆ ಮಾಡಲಿಕ್ಕೆ ಆಗುತ್ತೆ ಅಂತಲ್ಲ. ಆದರೆ ಭಾಳ ಮುಖ್ಯವಾಗಿ ಸಂಪನ್ಮೂಲಗಳ ಬಗ್ಗೆ ಕೂಡ ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು. ನನಗೆ ಅದ್ರ ಬಗ್ಗೆ ನೇರವಾದ ಮಾತುಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಾಸ್ಟ್ ಇಯರ್ ಕೋವಿಡ್ ಅಂತ ಆಯಿತು, ಅದು ಕೋವಿಡ್ ಕಂಟಿನ್ಯೂ ಮಾಡಿದೆ ಅಂತ ಆಯಿತು. ನಮ್ಮ ಹೈಯರ್ ಎಜುಕೇಷನ್ ಬಜೆಟ್ ಇನ್ಕ್ರೀಸ್ ಆಗಲಿಲ್ಲ. 10% ಆಫ್ ದ ಬಜೆಟ್ ಶುಡ್ ಗೋ ಫಾರ್ ಎಜುಕೇಷನ್ ಅಂತಿತ್ತು, ಅದಾಗಿಲ್ಲ. 6% ಆಫ್ ದ GDP ಶುಡ್ ಗೋ ಫಾರ್ ಎಜುಕೇಷನ್ ಅಂತಿತ್ತು, ಅದಾಗಿಲ್ಲ. ಎಲ್ಲ ಕಡೆಗೂ ಶ್ರಿಂಕ್ ಆಯಿತು 2 ವರ್ಷ ಇದರೊಳಗೆ. ಈಗ ನೀವು ಹೊಸ ಪದ್ಧತಿಗೆ ಹೋದವಾಗ ಸಾವಿರಾರು ಜನ ಶಿಕ್ಷಕರ ಇದು ಮಾಡಬೇಕು. ಅದರಲ್ಲೂ ಕೂಡ ಹಳ್ಳಿ ಇದರೊಳಗೆ ಹೊಸ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರ ನಿರ್ಮಾಣ ಮಾಡಬೇಕು. ಈಗ ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡೋದು ಅಂದರೆ ಮುಂಚೆನಾಗ ಒಂದು ಬಿಲ್ಡಿಂಗ್ ಮಾಡ್ರೆ ಆಗಲ್ಲ ಸರ್. ಈಗ ಮುಂಚೆ ಯಾವುದೋ ಒಂದು ಕಟ್ಟಡ ಕಟ್ಟಿ ಅದು ಮರದ ಕೆಳಗೆ ಕ್ಲಾಸ್ ಮಾಡೋದನ್ನ ಆ ಕಟ್ಟಡದೊಳಗೆ ಮಾಡಿ ಆ ಟೈಪ್ ಆಗಲ್ಲ. ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ಅಷ್ಟು ಜನ ವ್ಯವಸ್ಥೆ. ಇನ್ನು ಲ್ಯಾಂಗ್ವೇಜ್ ನೋಡಿ, ಒಂದು ಸೆಮಿಸ್ಟ್ರಲ್ಲಿ ಅವನು ಫಂಕ್ಷನಲ್ ಕನ್ನಡ ಕಲಿತಾನೆ, ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಹಿಂದಿ ಕಲಿತಾನೆ. ಒಂದೇ ಲ್ಯಾಂಗ್ವೇಜ್ ವಿಷಯನೇ ಒಂದೇ ತಗೊಳ್ಳೋಣ. ಉಳಿದವರು ಕೂಡ ಸೆಮಿಸ್ಟರ್ಗಳಿಗೆ ಚೇಂಜ್ ಮಾಡ್ಬೋದು, ಅವರು ಭಾಷೆ ಚೇಂಜ್ ಮಾಡ್ಬೋದು. ಒಂದು ಸಬ್ಜೆಕ್ಟಿಗೆ 5 ಜನ ವಿದ್ಯಾರ್ಥಿಗಳಿರ್ಬೋದು, ಇನ್ನೊಂದು ಸಬ್ಜೆಕ್ಟಿಗೆ 100 ವಿದ್ಯಾರ್ಥಿಗಳಿರ್ಬೋದು. ಸೆಕ್ಷನ್ ಮಾಡಬೇಕಾ? ಅದು ಮತ್ತು ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತಲ್ಲ. ಸೊ ಹಾಗಾಗಿ ಏನು ಅಂದರೆ ಆ ವ್ಯವಸ್ಥೆ ನಮ್ಮಲ್ಲಿಲ್ಲ. ಮಾಡ್ತೇವೆ ಅನ್ನೋ ಭರವಸೆ ಸರ್ಕಾರದ ವತಿಯಿಂದ ಬರ್ತಾನೆ ಇದೆ. ಮತ್ತು ಇದು ಭರವಸೆ ಈಡೇರಿಸ್ತಾರೆ ಅನ್ನೋದು ಜವಾಬ್ದಾರಿ ಅವ್ರು ನಿರ್ವಹಿಸಿದರೆ ಮತ್ತು ನಮ್ಮದು ಜವಾಬ್ದಾರಿ ಇದೆ, ಅಧ್ಯಾಪಕ ವರ್ಗದವ್ರದ್ದು ಜವಾಬ್ದಾರಿ. ಈಗ ನೋಡಿ, 40% ಭಾಗ ನಿಮ್ಮ ಕೈ ಕೊಟ್ಟಾವಾಗ ಮೌಲ್ಯಮಾಪನ ಮಾಡಿ ಕೊಟ್ಟಾಗ ಈ 40% ಮೌಲ್ಯಮಾಪನವನ್ನು ಅಧ್ಯಾಪಕರು ಪ್ರಾಧ್ಯಾಪಕರೇ ಮಾಡಬೇಕು ಅಂತಂದಾಗ ಈ ಮೌಲ್ಯಮಾಪನವನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಹಾಗಿದ್ರೆ ಅಧ್ಯಾಪಕರು ಇನ್ನು ಮುಂದಿನ ದಿನಗಳಲ್ಲಿ? ಅಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ವ್ಯವಸ್ಥೆ ಇದೆ. ಅದಕ್ಕೆ ಇಂಟರ್ನಲ್ ಟೆಸ್ಟ್ ಇದೆ, ಸೆಮಿನಾರ್ಗಳು ಇರ್ತವೆ, ಅಸೈನ್ಮೆಂಟ್ಗಳು ಇರ್ತವೆ, ಫೀಲ್ಡ್ ಸ್ಟಡಿ ಇರ್ತದೆ, ಸಣ್ಣ ಸಣ್ಣ ಇಂಟರ್ನ್ಶಿಪ್ಪು, ಸ್ಮಾಲ್ ಪ್ರಾಜೆಕ್ಟ್ಸ್ ಇರ್ತವೆ, ವರ್ಕ್ ಆನ್ ಎಕ್ಸ್ಪೀರಿಯನ್ಸಸ್ ಇರ್ತದೆ, ಪ್ರೆಸೆಂಟೇಷನ್ಸ್ಗಳು ಇರ್ತವೆ. ಅದಕ್ಕೆ ತುಂಬ ಇದೆ. ನಾವು ಕಾಂಪೊನೆಂಟ್ಸ್ಗಳನ್ನ ಮಾಡ್ಕೊಳ್ತೇವೆ. ಎಲ್ಲಕ್ಕೂ ಇಂತಿಷ್ಟು ಇದು ಎಲ್ಲ ಪ್ರಾಮಾಣಿಕವಾಗಿ ಆಗಬೇಕು. ಇದು ಪ್ರಾಮಾಣಿಕವಾಗಿ ಆಗದೆ ಹೋದರೆ ಯಾವ ನೀತಿ ತಂದರೂ ಕೂಡ
ನಮ್ಮಲ್ಲಿ ಆ ಪ್ರಾಮಾಣಿಕತೆ ಮತ್ತು ಆ ರೀತಿಯಾದಂಥ ಅಲರ್ಟ್ನೆಸ್, ಜಾಗರೂಕತೆ ಮತ್ತು ಅದಕ್ಕೆ ಪೂರಕವಾದಂಥ ವಾತಾವರಣ ನಾವು ಸೃಷ್ಟಿ ಮಾಡದೆ ಹೋದರೆ ಯಾವ ನೀತಿ ತಂದರೂ ಕೂಡ ಆ ನಿರೀಕ್ಷಿತ ಪ್ರಮಾಣವಂಥ ಫಲವನ್ನು ನೀಡೋದು ತುಂಬ ಕಷ್ಟ. ಅಂದರೆ ನಿರೀಕ್ಷಿತ ಪ್ರಮಾಣವನ್ನು ತಲುಪಬೇಕು ಅಂತಂದರೆ ಬದ್ಧತೆ ಇರಬೇಕು ಅಂತ ಹೇಳ್ತೀರಿ. ಬದ್ಧತೆ ಎಲ್ಲ ಕಡೆಯಿಂದನೂ ಬರಬೇಕು. ಈಗ ಇದನ್ನು ಅಳವಡಿಸೋದು ನನಗೆ ಅಷ್ಟು ಕಷ್ಟ ಅಂತ ಯಾವತ್ತೂ ಆಗಲ್ಲ. ಅನುಷ್ಠಾನ ನೀವು ಒಂದು ಸರ್ಕಾರದ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಇಂಥದ್ದು ಅನುಷ್ಠಾನ ಆಗಬೇಕು ಅಂತ ಆದೇಶ ಮಾಡೋದು ಸುಲಭ ಅಲ್ಲ ಅಂತ ಸ್ವಲ್ಪ ಅದಕ್ಕೊಂದು ಕೆಲಸ ಇದೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಅದು ಆಗಿದೆ. ಈಗ ಅದು ಭಾಳ ದೊಡ್ಡ ಸಾಧನೆ ಅಂತ ನನಗನ್ಸಲ್ಲ. ಸಾಧನೆ ಯಾವಾಗ ಅಂತಂದರೆ ಇದಕ್ಕೆ ಪೂರಕವಾದಂಥ ಎಲ್ಲ ವ್ಯವಸ್ಥೆ ಆಗಬೇಕು. ಪ್ರತಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟು ಮುಕ್ತವಾದಂಥ ಆಯ್ಕೆಯಾದ ಸ್ವಾತಂತ್ರ್ಯವನ್ನು ನಾವು ಕೊಡಲಿಕ್ಕೆ ಸಾಧ್ಯ. ಹೋಗಲಿ, ಮುಕ್ತ ಆಯ್ಕೆ ಒಂದೇ ಸಾರಿ ಆಗಲ್ಲ ಅಂತ ನಾನು ಒಪ್ಕೊಳ್ತೇನೆ. ಅದಕ್ಕೂ ಕೆಲವು ವರ್ಷಗಳು ಬೇಕು ಅಂತ ನಾವೆಲ್ಲ ಒಪ್ಕೊಳ್ಳೋಣ. ಆದರೆ ಅದಕ್ಕೆ ಪೂರಕವಾದಂಥ ಮೊದಲನೇ ಹೆಜ್ಜೆ ಇದೆಯಾ, ಆಯಿತಾ? ಅಥವಾ ಇದ್ದಿದ್ರೊಳಗೆ ಅಡ್ಜಸ್ಟ್ಮೆಂಟಾ, ಇದೇ ಬಿಲ್ಡಿಂಗ್ ಒಳಗೆ ಇದೇ ರೂಮಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಾ? ಅಥವಾ ನಾವು ಇದಕ್ಕೊಂದು ಯೋಜನೆ ರೂಪಿಸಿ ಮುಂದಿನ 1 ವರ್ಷದೊಳಗೆ ಪ್ರತಿಯೊಂದು ಕಾಲೇಜಿಗೆ ಇಂತಿಷ್ಟು ವ್ಯವಸ್ಥೆ ನಾವು ಕೊಡ್ತೇವೆ. ಈಗ ನೋಡಿ, ಆನ್ಲೈನಾಗೆ 40% ಆನ್ಲೈನ್ ಓದ್ಬೋದು ಇವತ್ತು ವಿದ್ಯಾರ್ಥಿ ಕಾಲೇಜಲ್ಲಿ ಇದ್ಕೊಂಡು. ಆ ಕಾಲೇಜೇ ವ್ಯವಸ್ಥೆ ಮಾಡಬೇಕು. ಆನ್ಲೈನ್ ಪ್ಲಾಟ್ಫಾರ್ಮ್, ಸ್ವಯಂ ಪ್ಲಾಟ್ಫಾರ್ಮಲ್ಲಿ ನೀವು 40% ಮುಕ್ಸ್ ಕೋರ್ಸಸ್ಸನ್ನು ನೀವು ಕಾಲೇಜಲ್ಲಿ ಕಲಿಯೋದು ಬೇಡ. ಆ ಕಾಲೇಜ್ ಮೂಲಕ ನೀವು ಸ್ವಯಂ ಪ್ಲಾಟ್ಫಾರ್ಮ್ ಉಪಯೋಗಿಸ್ಕೊಂಡು 40% ಡಿಗ್ರಿ ಮಾಡ್ಬೋದು. 3 ವರ್ಷದ ಇದನ್ನು 5 ಸೆಮಿಸ್ಟರ್ಗೆ ಮುಗಿಸ್ಬೋದು. ಹಾರಿಜಾಂಟಲ್ ಮೊಬಿಲಿಟಿ ಅಂತ ಹೇಳ್ತಾರೆ. ಇದು ಕೂಡ ಇದೆ ಹೊಸ ಶಿಕ್ಷಣ ವ್ಯವಸ್ಥೆಯಲ್ಲಿ. ಅದೆಲ್ಲ ಚೆನ್ನಾಗಿದೆ. ಡಾಕ್ಟರ್ ನರಹರಿ ಅವರೇ, ನೀವು ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ರಿ. ಹಾಗಾದರೆ ಇಲ್ಲಿ ನನ್ನ ಒಂದು ಮುಖ್ಯವಾದಂಥ ಒಂದು ಪ್ರಶ್ನೆ ಇದೆ. ಈಗ ಇದು ಒಂಥರ ಫಾರಿನ್ದಲ್ಲಾದರೆ ಏನಾಗುತ್ತೆ ಅಂತಂದರೆ ಕ್ರೆಡಿಟ್ ಸಿಸ್ಟಮ್ ಇರೋದ್ರಿಂದ, ಮತ್ತು ಈಗ ನಮ್ಮ ಭಾರತದಲ್ಲಿಯೂ ಕೂಡ ಈ ಕ್ರೆಡಿಟ್ ಸಿಸ್ಟಮ್ ಅನುಷ್ಠಾನ ಆಗ್ತಿರೋದ್ರಿಂದ ನಾನು 5 ವರ್ಷದಲ್ಲಿ ಮುಗಿಸೋದನ್ನು 170-180 ಕ್ರೆಡಿಟ್ಗಳನ್ನು ತಗೊಂಡು 3 ವರ್ಷದಲ್ಲಿ ಕೋರ್ಸ್ ಮುಗಿಸೋದಕ್ಕೆ ಅವಕಾಶ ಕೊಡ್ತೀರಾ? ಹೌದು, ಅದರಲ್ಲಿದೆ. 3 ವರ್ಷ ಅಲ್ಲ, ಅದಕ್ಕೊಂದು ವ್ಯವಸ್ಥೆ ಇದೆ. 5 ಸೆಮಿಸ್ಟರ್ ಒಳಗೆ 6 ಸೆಮಿಸ್ಟರ್ ಮುಗಿಸೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫಾಸ್ಟ್ ಲರ್ನರ್ ಅಂತ ಏನಿದ್ದಾರೆ ಅವರಿಗೆ ಅದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಉಪಯೋಗಿಸ್ಕೊಂಡು ಮಾಡ್ಬೋದು. ನೀವು NEPಯಲ್ಲಿ 5ರಿಂದ 6 ಸೆಮಿಸ್ಟರ್ಗಳಲ್ಲಿ ಈ ಕೋರ್ಸನ್ನು ಮುಗಿಸ್ಬೋದು ಅಂತಂದರೆ, ಇವೆಲ್ಲವೂ ಕೂಡ ಕ್ರೆಡಿಟ್ ಬೇಸ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಆಪಾದನೆ ಇದೆ, ಕ್ರೆಡಿಟನ್ನು ನಾವು ಫಾರಿನ್ನಿಂದ ಆಮದು ಮಾಡ್ಕೊಂಡ್ಬಿಟ್ವಾ ಅಂತ ಒಂದು ಅಲ್ಲಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ಇದಕ್ಕೆ ಏನು ಹೇಳ್ತೀರಿ ತಾವು? ಕ್ರೆಡಿಟ್ ಅನ್ನೋದು ಅದು ಒಂದು ವೈಜ್ಞಾನಿಕವಾದಂಥ ವಿಭಾಗ ಸರ್. ಅದು ಫಾರಿನ್ ಅಲ್ಲ, ಅದು ನಾವು ಇಂಡಿಯನ್ನು ಮಾಡ್ಬೋದು. ಈಗ ನಮಗೆ ಯಾಕೆಂದರೆ ಮುಂದುವರೆದ ದೇಶಗಳು ನಮಗೆ ಒಂದು ಮಾದರಿ ಆಗ್ತಾವೆ. ಯಾಕೆಂದರೆ ಅವು ಯಾಕೆ ಮುಂದುವರೆದವು? ಆ ದೇಶಗಳು ಅಷ್ಟು ಮುಂದುವರಿಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಕಾರಣ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಬರೀ ರಾಜಕೀಯವಾಗಿ ಇದನ್ನು ಆಲೋಚನೆ ಮಾಡಲಿಕ್ಕಾಗಲ್ಲ. ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆ ಯಾವ ದೇಶದಲ್ಲಿ ಇದೆಯೋ ಆ ದೇಶದ ಒಂದು ಆರ್ಥಿಕತೆ ಕೂಡ ಚೆನ್ನಾಗಿರುತ್ತೆ, ಆ ಸಾಮಾಜಿಕತೆ ಚೆನ್ನಾಗಿರುತ್ತೆ, ಮತ್ತು ಅವರ ಒಟ್ಟಾರೆ ಪ್ರಗತಿ ಒಳ್ಳೆಯದಿರುತ್ತೆ ಅನ್ನೋದನ್ನು ನಾವು ಈಗಾಗಲೇ ಎಲ್ಲ ದೇಶದಲ್ಲೂ ನೋಡ್ಕೊಂಡಿದ್ದೇವೆ. ಪ್ರಪಂಚದ ಯಾವುದೇ ದೇಶ ಕೂಡ ಶಿಕ್ಷಣ ನಮ್ಮ ಆದ್ಯತೆ ಅಲ್ಲ ಅಂತ ಹೇಳೋ ದೇಶನೂ ನಾವು ಇವತ್ತವರೆಗೂ ನಾನು ನೋಡಿಲ್ಲ. ಯಾವುದ್ರಲ್ಲೂ ಶಿಕ್ಷಣಕ್ಕೆ ಇನ್ನೂ ಈಗ ಆರೋಗ್ಯ, ಕೋವಿಡ್ ಬಂದಮೇಲೆ ಎಲ್ಲರೂ ಆರೋಗ್ಯ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಮುಂಚೆ. ಶಿಕ್ಷಣದ ಬಗ್ಗೆ ಮಾತ್ರ ಯಾವತ್ತೂ ಮಾತಾಡಿದ್ದಾರೆ. ಮಾತಾಡೋದು ಬೇರೆ, ಮಾತಾಡೋಕ್ಕೆ ತಕ್ಕಂತೆ ನಡವಳಿಕೆ ಮಾಡ್ಕೊಳ್ಳೋದು ಬೇರೆ. ಹೌದು, ಮಾತನಾಡಿದಂತೆ ನಡೆಯುವುದು ಎಲ್ಲರ ಕರ್ತವ್ಯ ಕೂಡ ಆಗಿರುತ್ತೆ. ಆದರೆ ಇದಕ್ಕೆ ಹಲವಾರು ಸವಾಲುಗಳಿವೆ. ಈ ಸವಾಲುಗಳು ಹೇಗಿರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಕಾಲೇಜುಗಳು ಆಟೋನಮಸ್ ಯೂನಿವರ್ಸಿಟಿಗಳಾಗೋ ಇಂಡಿಪೆಂಡೆಂಟ್ ಕಾಲೇಜುಗಳಾಗಿಯೋ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಪರೀಕ್ಷೆಯ ಪದ್ಧತಿ ಹೇಗಿರುತ್ತೆ, ಇವನ್ನೆಲ್ಲವನ್ನು ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ತಿಳಿಸೋಣ. ಕೇಳುಗರೆ, ಪುನಃ ಈ ಕಾರ್ಯಕ್ರಮವನ್ನು ಮತ್ತು ಈ ಸರಣಿಯನ್ನು ಕೇಳಬೇಕು ಅಂತಂದರೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಇದನ್ನು ಕೇಳಬಹುದು. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ಪೋಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದರೊಟ್ಟಿಗೆ deuteroom@gmail.com ಇಲ್ಲಿಯೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಪುನಃ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಮತ್ತು ಸವಾಲುಗಳು ಈ ಕುರಿತಂತೆ ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನ ಕಂಟ್ರೋಲರ್ ಆಫ್ ಎಕ್ಸಾಮ್ನ ಡಾಕ್ಟರ್ AM ನರಹರಿ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ SR ಭಟ್. ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.